ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಮನೆ ತಲೋನು ಟಾಟಾ ಮಾಡ್ತಾವನೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಹೇಳ್ಬೇಕಿತ್ತು ಲೆಕ್ಕ. ಏನ್ ಮಾಡೋದಪ್ಪ, ಬಡವ್ರ ಮತ್ತೆ ಮೊಬೈಲಲ್ಲಿ ಇಟ್ಕೊಂಡು ಹೋಗ್ತಾ ಇದೀವಿ. ಕ್ಯಾಮ್ರಾ ತಗೊಂಬೇಕು ಅಂದ್ಕೊಂಡಿದ್ದೆ, ಅದೇ ಟೈಮ್ ಮೊಬೈಲ್ ಹೊಡ್ಸ್ಕೊಂಡು ಏನ್ರಪ್ಪ ನಾನು ಫುಲ್ ಬ್ಲಾಗ್ ಮಾಡಿ ಎಷ್ಟೋ ತಿಂಗಳು ಆಗ್ತಾ ಬಂತು. ನಿಮ್ಮನ್ನು ಕರೆದಿದ್ರಾ? ಯಾಕೆ ಅಂತಂದರೆ ನನ್ನ ಫೋನ್ ಹಾಳಾಗಿ ವಿಡಿಯೋ ಕವರೇಜ್ಗಳು ಯಾವ ಸಿಗ್ದಲೆ ವಿಡಿಯೋಗಳು ಯಾವುದು ಸಿಗಲಿಲ್ಲ. ಆ ರೆಕಾರ್ಡಿಂಗ್ಗಳು ಸಿಗ್ತದೋ ಹಬ್ಬಕ್ಕೆ ಗೊತ್ತು. ಎಲ್ಲ ಶಿವನ್ ಪಾದ ಸೇರ್ಕೊಂಡ್ವಲ್ಲ. ಇರೋ ವಿಡಿಯೋಸ್ಗಳಲ್ಲಿ ನಾನು ಅಷ್ಟು ಮಟ್ಟಿಗೆ ವಿಡಿಯೋ ಮಾಡಿದ್ದೀನಿ. ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಅಂತ ಅನಿಸುತ್ತೆ ಅದು, ಅದಕ್ಕೋಸ್ಕರ ಈ ಸಲ ಆ ಥರ ಕೊಡೋದು ಬೇಡ ಅಂತ ಅನಿಸ್ತಾ ಇದೆ. ಹಾಗಾಗಿ ಈ ಸಲ ನಾನೊಂದು ಪೆನ್ನು ಮತ್ತು ಒಂದು ಚಾಕ್ಲೇಟು ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಏನೋ ನೀವು ನೋಡಿ ಬಿಡಿ, ನಾನಂತೂ ವಿಡಿಯೋ ಮಾಡೋದು ಮಾತ್ರ ನಿಲ್ಸಲ್ಲ. ಎಷ್ಟು ಜನನಾದರೂ ನೋಡಲಿ, ನಾನಂತೂ ವಿಡಿಯೋ ಮಾಡೋದು ಬಿಡಲ್ಲ. ಎಷ್ಟಾದ್ರೆ ಕಷ್ಟ ಆಗಲಿ, ಇಷ್ಟಪಟ್ಟಾದ್ರೂ ಆಗಲಿ ವಿಡಿಯೋ ಮಾಡೇ ಮಾಡ್ತೀನಿ. ಎಲ್ಲ ರೆಡಿಯಾಗಿ ಹೋಗ್ತಾವೆ. ಮೊನ್ನೆ ಅಂಟಾಕೊಂಡಿದ್ದೆ ನನ್ನ ಮಕ್ಕಳು ಫೋನ್ ಕಿವಿ ಹಾಕಿರ್ತಾ ಇದೆಯಲ್ಲ, ಎಷ್ಟು ಚೆನ್ನಾಗಿರೋದು. ಏನೇ ಆಗಲಿ ನಮ್ಮ ಊರಲ್ಲಿ ಒಂಥರ ಮುಗ್ಗಾಡ್ಸ್ಕೊಂಡು ಹೋಗಕ್ಕೆ ಖುಷಿ ಕಣಪ್ಪ. ನೋಡು ಕೊಟ್ಬಿಟ್ಟು ಇದು ಹಳೆ ಗಾಡಿ ಅಲ್ಲ, ಹೊಸ ಗಾಡಿ. ನಾವು ಹಿಂಗೆ ಮಾಡ್ಬೇಕು. ಹೆಂಗ್ ನೋಡಿ ಈ ವಾಮಿನಿಲಿ ಒಂದು ಫಾಲ್ಟ್ ಏನು ಅಂದ್ರೆ, ಮುಂದಿಂದ ಬಂದಿಟ್ರೆ ಮುಂದೆಗಡೆ ಕೂತಿರೋದು ಏನು ಇರಲ್ಲ, ಅದೆಲ್ಲ ಸ್ಪಾಟ್. ಇಲ್ಲಿ ಒಂದು ಕೈ ಮುಗಿದ್ಬಿಟ್ಟು ಸ್ವಾಮಿಯವರ ಕೈಲಿ ಒಂದು ಆಶೀರ್ವಾದ ಪಡ್ಕೊಂಡು ಬಹಳ ದಿವಸಗಳ ನಂತರ ಸ್ವಾಮಿಯವರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಹೊಳಿಗೆ ಹೋಗಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಂಡಿದ್ದೀನಿ. ಮುಂಚೆ ಇದು ಈ ಜಾಗದಲ್ಲಿ ಏನೋ ನಡೀತಿತ್ತು, ನಮ್ಮ ಬುಕ್ಕಿರೋ ಗೊತ್ತಿದ್ರೆ ಸ್ವಲ್ಪ ಹೇಳ್ರಪ್ಪ, ಈ ಜಾಗದಲ್ಲಿ ಏನು ಮುಂಚೆ ಏನು ನಡೀತಿತ್ತು ಅಂತ. ಗೊತ್ತಿಲ್ಲ ಅಂದ್ರೆ ನಾನೇ ಹೇಳ್ತೀನಿ ಹೇಳಿ. ಇದೇ ಮುಂಚೆ ದನಿನ ಸಂತೆ ಮಾಡ್ತಿದ್ರು, ಹಸುವಿನ ಸಂತೆ ಈ ಜಾಗದಲ್ಲಿ ಮುಂಚೆ. ಅಂದ್ರೆ ನಾನು ಚಿಕ್ಕ ಹುಡುಗನಲ್ಲಿದ್ದಾಗ ದನಿನ ಸಂತೆ ನಡೀತಿತ್ತು. ಅದಾದ್ಮೇಲೆ ಮುಗ್ದೋಯ್ತು, ಸಂತೆನೂ ಇಲ್ಲ, ಯಾವಳು ಇಲ್ಲ ಇಲ್ಲಿ. ಈ ಜಾಗನೇ ಸಂತೆನೂ ಇಲ್ದಂಗೆ ಮಾಡಕ್ ಕೊಟ್ರು. ಗುಬ್ಬಿಲಿ ದನಿನ ಸಂತೆನೇ ಇಲ್ದಂಗೆ ಆಗೋಯ್ತು. ಇವಾಗ KG ಟೆಂಪಲ್ ಅಲ್ಲಿ ನಡೆಯುತ್ತೆ ದನಿನ ಸಂತೆ, ಇನ್ನೆಲ್ಲೂ ನಡೆಯಲ್ಲ ದನಿನ ಸಂತೆ. ಇದ್ರಲ್ಲಿ ವಿಡಿಯೋ ಮಾಡ್ಕೋಬೇಕು, ಇದರಲ್ಲಿ ವಾಯ್ಸ್ ಓವರ್ ಮಾಡ್ಕೋಬೇಕು. ಯಾಕೆ ಇದ್ರಲ್ಲಿ ವಾಯ್ಸ್ ಆಗಲ್ವಾ? ವಾಯ್ಸ್ ಓವರ್ ಇಲ್ಲ ಇದರಲ್ಲಿ. ಎಲ್ಲಿ ಕನೆಕ್ಟ್ ಎಲ್ಲಿ ಮಾಡ್ತೀಯ ಇದಕ್ಕೆ? ನಮ್ಮ ತಾಯಿ ಊಟ ಮಾಡಲ್ಲಣ್ಣ, ಈ ನನ್ನ ಮಕ್ಕಳು ಒಂದೊಂದಲ್ಲಣ್ಣ, ಒಂದೊಂದಲ್ಲ. ಕರ್ಮ ಹಿಂಗೆ ಏನು ಮಾಡ್ತೀಯ. ಅದು ಗಾಡಿ ಬೆಂಕಿ ಇತ್ತು, ಕಾರು. ಹಿಂಗ ಒಂದು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಹಂಗೂ ಒಂದಿನ ರಿವ್ಯೂ ಕೇಳೋಣ ಅನ್ಕೊಂಡೆ, ಹೆಂಗಿರೋ ಗಾಡಿನ ಹೆಂಗೆ ಮಾಡಿಕೊಂಡು ಮಾಡೋರೆ ಅಂತ. ಎಕ್ಸಾಮ್ ಮುಗಿಸ್ಕೊ, ಎಕ್ಸಾಮ್ ಮುಗಿಸ್ಕೊಂಡು ಹಾಂ. ಯಾಕೆ ನಿನ್ನ ಹತ್ರ ಅಷ್ಟೊಂದು ಮಾತಾಡಲ್ವಾ? ನಾನು ವೈಲೆಂಟ್ ಆದ್ರಕಲ್ಲ. ಇದೆಲ್ಲ ಹೂವಿನ ಮಾರ್ಕೆಟ್. ಮುಂಚೆ ಇಲ್ಲಿ ಇದನ್ನ ಚಿಕ್ಕ ಮಾರ್ಕೆಟ್ ಅಂತ ಕರಿತಿದ್ವಿ ನಾವೆಲ್ಲ. ನಾನು ಗುಬ್ಬಿಲಿದ್ದಾಗ ಚಿಕ್ಕ ಮಾರ್ಕೆಟು ಸಖತ್ತಾಗೆ ಓಡ್ತಿತ್ತು. ಆಮೇಲೆ ಈ ಕಾರ್ಪೊರೇಷನ್ ನನ್ನ ಮಕ್ಕಳು ಬಂದು ಎಲ್ಲ ಹಾಳು ಮಾಡಿಬಿಟ್ರು. ಕಾರ್ಪೊರೇಷನ್ ಅಕ್ಕ ಅಂದೇಡಪ್ಪ, ಅದು ಗುರು ಅಡಿಬಿಟ್ಟು ಏನ ನೀನು ಲೇ, ಯಾವಾಗ್ಲೂ ಸೈಕ್ ಮಾಡ್ತಿಲ್ಲೋ ಇದ್ರೊಳಗ. ಏನಪ್ಪ ಏನು ಈ ಥರ ಎಲ್ಲ ಡೆಕೋರೇಷನ್ ಮಾಡ್ಕೊಬಿಟ್ಟವ್ರೆ. ಹೊಸಲ ಇನ್ಸಿಡೆಂಟ್ ನಡೆದಿತ್ತು, ನಿಮ್ಗೆ ಗೊತ್ತಿರುತ್ತೆ ಇನ್ಸಿಡೆಂಟ್. ಅದು ನನಗೆ ತುಂಬ ಫೇವ್ರೇಟ್ ವಿಡಿಯೋ. ಚಾಕ್ಲೇಟ್ ಕೊಡ್ತೀನಿ ಬರ್ರು ಅಂತ ಅಂದರೆ ಹುಡುಗರು ಹೆದರ್ಕೊಂಡು ಹೋಗಿದ್ವು ಹೊಸಲ. ಈ ಸಲ ಎಷ್ಟು ಕೊಡ್ತೀಯ ರೆಂಟಿಗೆ? 600 ರೂಪಾಯ? ನಮಗೂ ಸಿಗುತ್ತಾ? ಯೋಚನೆ ಮಾಡಬೇಡಿ,
ಯಾರು ಬಂದ್ರು ಖಾಲಿ ಇಲ್ಲ ಅಂದ್ಬಿಟ್ಟು ಹೇಳ್ಕೊ, ಸ್ವಲ್ಪ ಜೋರಾಗಿ ಹೇಳ್ಕೊಳ. ಅಲ್ಲೇ ಎಷ್ಟು ಸಲ ಹೊಡ್ಸ್ಕೊಂಡೆ ಕ್ಯಾಮ್ರಾ. ಮುಂದೆ ನಿಂತ್ಕೊಂಡು ಏನಂದ್ರೆ ಅದು ನೋಡಿ ಫ್ರೆಂಡ್, ಇವಳು ನನ್ನ ತಂಗಿ, ನಾನು ಅವ್ರ ಅಣ್ಣ. ಕಚ್ಚಡ ಲೋಫರ್ ನಮ್ಮ ಅಣ್ಣ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. 14 ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಮೈಸೂರು ಸಂಸ್ಥಾನದಲ್ಲಿ ಒಂದು ಜವಾಬ್ದಾರಿ ಸರ್ಕಾರ ಸ್ಥಾಪನೆ ಆಗಬೇಕು. ಮುಖ್ಯಮಂತ್ರಿಗಳು ಎರಡು ಭಾಗವಹಿಸಿದ್ರು ನಿಮ್ಮ ದುಡ್ಡು ಗ್ರಾಮದಲ್ಲಿ. ನೋಡಿ, ಹೋದ ಸಲನೂ ಬಿಡ್ಲಿಲ್ಲ, ಈ ಸಲನೂ ಬಿಡ್ಲಿಲ್ಲ. ಈ ದೇವಾಲಯವನ್ನ ಮರೆಯೋಂಗೆ ಇಲ್ಲ. ಯಾಕೆಂದ್ರೆ ಧನುರ್ಮಾಸ ಬಂತು ಅಂದ್ರೆ ಬೆಳಗ್ಗೆ ಹೊತ್ತು ಫಲಹಾರ ತಿಂತಿದ್ದಂತ ಜಾಗ. ಏನ್ ಸಮಾಚಾರ ಆಗ್ಬಿಟ್ಟ? ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸರಿ, ಪೆನ್ ಕೊಡ್ತೀನಿ, ಬರ್ಕೊಳ್ರಿ. ಹಾ, ಇರ್ಲಿಲ್ವಾ? ತಗ, ಚೆನ್ನಾಗಿ ಓದ್ಕೊಳ್ರಿ, ಸರಿನಾ? ಯಾವ ಸ್ಕೂಲು? ಹೌದಾ, ಸರಿ ಆಯ್ತು, ಬರ್ಲಾ? ಹೇಳ್ಬೇಕು ಅನ್ಸುತ್ತೆ ಏನಂತ ಅಂದರೆ, ಬಾಂಗ್ಲಾದೇಶದ ಬಗ್ಗೆ ನನಗೆ ತುಂಬ ಬೇಜಾರಾಯಿತು. ಯಾಕೆ ಅಂತಂದರೆ, ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಮಾತ್ರ ಮಾಡಿದ್ರು, ಆದರೆ ನಮ್ಮ ಹಿಂದೂಗಳು ತುಂಬ ಪ್ರೀತಿಯಿಂದ ನಿಭಾಯಿಸ್ಕೊಂಡು ಹೋದ್ರು. ಹಾಗಾಗಿ ನಮ್ಮ ದೇಶದಲ್ಲಿ ಇಂಪ್ಯಾಕ್ಟ್ ಆಯಿತು. ಯಾಕೆಂದರೆ ನಮ್ಮ ಹಿಂದೂಗಳೂ ಒಂದು ಸ್ಟ್ರಾಂಗ್ ಆಗಿರ್ತಾರೆ ಅನ್ನೋದನ್ನ ತೋರಿಸ್ಕೊಟ್ಟು, ಅದಕ್ಕೆ ಒಂದು ವಾಟ್ಸಪ್ ಅಂತ ಹೇಳ್ಬೋದು. ಎಡಿಟಿಂಗಿಗೆ ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ. ಆ ಎಡಿಟಿಂಗಲ್ಲೇ ನನ್ನ ಜೀವನನೇ ಆಗೋಗುತ್ತೆ. ಇಂಡಿಯಾದಲ್ಲಿ ನೋಡಿದಷ್ಟು ಸುಲಭ ಅಲ್ಲ, ಮಾಡಿದಷ್ಟು ಸುಲಭ ಅಲ್ಲ, ಕಷ್ಟ ಇದೆ ತುಂಬಾ. ಯಾವುದೂ ಈಸಿಯಾಗಿ ಸಿಕ್ಬಿಡಲ್ಲ. ನಾವು ಎಷ್ಟೇ ಕಷ್ಟಪಟ್ರು ಆ ಕಷ್ಟಕ್ಕೆ ಪ್ರತಿಫಲ ಅನ್ನೋದೊಂದು ಇರುತ್ತೆ. ಆ ಪ್ರತಿಫಲ ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ. ಆ ಪ್ರತಿಫಲ ಸಿಗೋದಂತ ನಾವು ಕಷ್ಟಪಡ್ತಾನೆ ಇರಬೇಕು. ಆ ಕಷ್ಟ ಅನ್ನೋದು ಯಾವತ್ತೂ ಮುಗಿಯ ಸನ್ನಿವೇಶನೂ ಇರಲ್ಲ. ಗೊತ್ತಾಗ್ಲಿಲ್ವಾ? ತಗೋ ಹೋಗ್ಲಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ತಗ, ಪೆನ್ ತಗೊಳ ಒಂದು, ಹೋಗಿ ನೀನು. ಬೇಡವಾ? ಹೋಗಂಗ. ಸರಿ ಬಿಡು. ಹಾ ಬ್ರೋ, ಏನಪ್ಪ? ಮಧು ಬಿಟ್ಟು ಬಂದೆ ಅವನ್ನ. ಚೆನ್ನಾಗಿ ಬರ್ಕೊಳ್ರು, ಓದ್ಕೊಳ್ರಿ ಚೆನ್ನಾಗೆ, ಸರಿನಾ? ತಾಳ ಬೇಡವ ನನಗೆ? ಆರಾಮ? ಕ್ಯಾಮ್ರಾ ವಿಡಿಯೋ ಆನ್ ಮಾಡೋದಲ್ಲ, ಇನ್ನೇನ್ ಮಾಡೋಣ? ವಿಡಿಯೋ ನಂದು ಅದು ಹಾಕ್ಬಿಟ್ಟೆ, ಆಮೇಲೆ ಅದ್ ಪಕ್ಕ ಹಾಕ್ತೀನಿ. ಏನ್ ಗೊತ್ತಾ, ಮೇಯ್ನ್ ಅದ್ರಲ್ಲಿ ಒಂದು ಅದನ್ನ ಎಡಿಟ್ ಮಾಡಿ ಹಾಕ್ತೀನಿ ನೋಡು. ನೀನ್ ಪಕ್ಕ ಹಾಕ್ತೀನಿ, ಅದನ್ನಂತೂ ಬಿಡಲ್ಲ. ಆರಾಗ್ಲಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ನಾ ಏನು ಓದ್ತಿರೋದು? ಸೆಕೆಂಡ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಶುಭೋದಯನಾ? ಹೌದಾ? ಓ, ಏನಪ್ಪ ಸಮಾಚಾರ? ದೊಡ್ಡವರು. ಸ್ವಲ್ಪ ಹಿಂದೆ ಹೋಗೋ, ಕಾಣಲ್ಲ ನೀನು. ಸ್ವಲ್ಪ ದೊಡ್ಡದಾಗೈತೆ ನನಗಿದ್ರ ಒಂಥರ ಸಂತೋಷ. ನಿಂದು ಬಾಡಿ. ಅಪ್ಪ, ಬೆಳಗ್ಗೆ ಬ್ಲಾಗ್ ಮಾಡಿದ್ಯಲ್ಲ. ಬೆಳಗ್ಗೆನೆ ಸ್ಟಾರ್ಟ್ ಮಾಡಿದೆ. ಹಂಗೆ ಆರ್ಸು, ಹಿಂಗೆ ಆರ್ಸು. ನಗು ಸ್ವಲ್ಪ. ಅಕೌಂಟ್ ಸಿಗ್ಲಿಲ್ವಾ? ನಿಮಗೂ ಅದಾಗಿದೆಯಲ್ಲ. ಬರ್ಲಾ? ಹುಷಾರಾಗಿ ಹೋಗ್ರಿ. ಸ್ವತಂತ್ರದ ದಿನಾಚರಣೆ ಮುಗೀತು. ಎಲ್ಲ ಪ್ರೋಗ್ರಾಮ್ ಮುಗಿದ್ಮೇಲೆ ಈಗ ನಾವು ಒಂದು ಜಾಗಕ್ಕೆ ಹೋಗ್ಲೇಬೇಕಲ್ಲ, ಹಾಗಾಗಿ ಹೋಗ್ತಾ ಇದ್ದೀವಿ. ಚಾಕ್ಲೇಟ್ನಂತೂ ಮುಗೀತು. ನನಗಂತೂ ಈ ವರ್ಷ ತುಂಬಾ ಖುಷಿ ಆಯಿತು. ಯಾಕೆ ಅಂತ ಅಂದರೆ, ಓದೋದಂಗಿಲ್ಲ ಈ ವರ್ಷ. ತುಂಬಾ ಇನ್ಸಿಡೆಂಟ್ಗಳು ನಡೀತು. ತುಂಬಾ ಖುಷಿ ಆಯಿತು. ಯಾಕೆಂದರೆ ಈ ಸಲ ಸಿಕ್ಕಾಬಟ್ಟೆ ಕ್ರೇಜಾಗಿ ಮಾಡಿದ್ರು. ನನಗಂತೂ ಸಿಕ್ಕಾಬಟ್ಟೆ ಖುಷಿನೇ ಆಗೋಯ್ತು. ಮನಸ್ಸಿಗೆ ಒಂಥರ ಉಲ್ಲಾಸ. ಯಾಕೆ ಅಂತಂದರೆ, ಹುಡುಗರು ಫೋಟೋ ತೆಗೆಸ್ಕೊಳ್ಳೋದು ಏನು ಹೇಳ್ತೀರಾ, ಆ ಫೀಲೇ ಬೇರೆ ಗುರು. ನಿಜ, ಒಬ್ರು ಬಂದು ನನ್ನ ಹತ್ರ ಫೋಟೋ ತೆಗೆಸ್ಕೊಬೇಕು ಅಂತ ಅಂದಾಗ
ನನಗೆ ಎಷ್ಟು ಫೀಲ್ ಆಗುತ್ತೆ ಹೇಳು, ಒಂದು ಫೋಟೋ ತೆಗೆಸ್ಕೋಬೇಕು ಅಂತ ಅಂದಾಗ ತುಂಬಾನೇ ಖುಷಿ ಆಗುತ್ತೆ. ನಮ್ಮ ಗುಬ್ಬಿ ಶಾಸಕರು ಯಾವ ಕಡೆ ಕೊಡ್ತೀರಾ ಸರ್? ಗುರುವರ್ಯರೇ, ಎಲ್ಲರಿಗೂ ಈ ವಿಡಿಯೋ ಸಮರ್ಪಣೆ ಯಾರಿಗೆ ಅಂತಂದ್ರೆ ನಮ್ಮ ಎಲ್ಲ ಯೋಧರಿಗೂ ಮತ್ತು ನಮ್ಮ ಫ್ರೀಡಮ್ ಫೈಟರ್ಸ್ ಯಾರ್ಯಾರಿದ್ರು ಅವ್ರಿಗೆಲ್ಲರಿಗೂ ಈ ವಿಡಿಯೋ ಸಮರ್ಪಣೆ ಅಂತಲೇ ಹೇಳ್ತೀನಿ. ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಿದ್ದೀನಿ. ಫೋಕಸ್ ಇಟ್ ಮಾಡಬೇಕು, ಯಾವುದೇ ಆಗಲಿ ಅರ್ಧಂಬರ್ಧ ಫೋಕಸ್ ಇಟ್ಟರೆ ಎಲ್ಲ ಫ್ಲಾಪೇ ಆಗೋದು. ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡಿರೋಂಥ ವಿಡಿಯೋಗಳು ನನ್ನ ಹತ್ರ ಇಲ್ಲ. ಆದರೂ ಕೆಲವೊಂದೊಂದು ವಿಡಿಯೋಗಳಿಲ್ಲ ಅಂದ್ರೂ ನನಗೆ ಮೈಂಡಲ್ಲಿ ಫುಲ್ ಕ್ಯಾಪ್ಚರ್ ಆಗ್ಬಿಟ್ಟೈತೆ. ಆ ಸನ್ನಿವೇಶಗಳನ್ನ ಮತ್ತೆ ರೀಕವರ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಆ ಸನ್ನಿವೇಶಗಳೇ ಅದ್ಭುತ ಮತ್ತು ಅಮೋಘ ಅಂತಲೇ ಹೇಳ್ಬೋದು. ಆ ಥರ ಇನ್ಸಿಡೆಂಟ್ಗಳು ಲೈಫಲ್ಲಿ ಆದಾಗ ಮನಸ್ಸಿಗಾಗೋ ಖುಷಿನೇ ಬೇರೆ. ಹೀಗಾಗಿ ಇವತ್ತಿನ ಹತ್ತತ್ರ 1 ವರ್ಷದಿಂದ ಕಷ್ಟಪಡ್ತಾ ಇದ್ದೀನಿ ಈ ವಿಡಿಯೋಗಳಿಗೋಸ್ಕರ ಮತ್ತೆ ಕಂಟೆಂಟ್ಗೋಸ್ಕರ. ತುಂಬ ಕಂಟೆಂಟ್ ಕೊಟ್ಟರು ಜನ ನೋಡ್ತಾ ಇಲ್ಲ, ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಅಂದ್ರೆ, ಯಾವುದೇ ದುಡ್ಡಿನ ಆಸೆಗೋಸ್ಕರ ನಾನಂತೂ ಮಾಡ್ತಾ ಇಲ್ಲ. ಯಾಕೆಂದ್ರೆ ನನಗೆ ದುಡ್ಡು ಬರುತ್ತೆ ಅನ್ನಂಗಿದ್ರೆ ನಾನು ಯಾವಾಗಲೂ ಬಿಟ್ಬಿಡ್ತಿದ್ದೆ ಅದನ್ನ. ದುಡ್ಡು ನನ್ನ ಅಕೌಂಟಲ್ಲಿ ಒಂದು ರೀಚ್ ಆಗೇ ಇಲ್ಲ ಅಷ್ಟರ ಮಟ್ಟಿಗೆ. ಆದರೂ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ ಅಂದರೆ ಒಂದೇ ಒಂದು ವಿಚಾರ, ನನ್ನ ಮೂಮೆಂಟ್ನ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಇದನ್ನ ಮಾಡ್ತಾ ಇದ್ದೀನಿ. ಅವಾಗ ಒಂದಲ್ಲ ಒಂದಿನ ನಾನು ವಯಸ್ಸಾಗಿ ಮುಗ್ದಾದಂಥ ಕಾಲಕ್ಕೆ ಈ ವಿಡಿಯೋನ ನೋಡಿದಾಗ ನಾನು ಈ ಥರ ಎಲ್ಲ ಮಾಡಿದೆ ಅಲ್ವಾ ಅಂತ ಅಂದ್ಬಿಟ್ಟು ನನಗನ್ಸುತ್ತೆ. ಆ ಖುಷಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ. ಆಮೇಲೆ ಇನ್ನೊಂದು ನನ್ನ ಖುಷಿ, ನಾನು ರೈಡ್ ಮಾಡೋದು ಅಂದರೆ ಆ ರೈಡಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಇಷ್ಟು ದಿನ ಎಲ್ಲ ಕಷ್ಟಪಟ್ಟಿರೋದೇ ಅದೊಂದಕ್ಕೋಸ್ಕರ. ಈಗ ನೋಡಿ, ನಾನು ಕಷ್ಟಪಟ್ಟು ನಾನು ದುಡ್ದಿರೋ ದುಡ್ಡಲ್ಲಿ ನಾನು ಮಾಡಿದ ಅಂಥ ಗಾಡಿ ಇದು. ಈ ಗಾಡಿನ ಒಂದೇ ಒಂದು ಚಿನ್ನ ನನಗೇನಾರು ಆಯ್ತು ಅಂದರೂ ನನಗೆ ನೋವಾಗುತ್ತೆ. ಯಾಕೆ ಅಂತ ಅಂದರೆ ಇದನ್ನು ನಾನು ಬರೀ ಗಾಡಿಯಾಗಿ ನೋಡಿಲ್ಲ, ನನ್ನ ರುದ್ರನಾಗಿ ನನ್ನ ತಮ್ಮ ಎರಡನೇ ತಮ್ಮನ ಥರ ನಾನು ನೋಡ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಈ ಗಾಡಿ ನನಗೆ ತುಂಬಾ ಖುಷಿ ಕೊಟ್ಟೈತೆ. ನನಗೆ ಈ ಗಾಡಿ ಒಂದೇ ಅಲ್ಲ, ಜನ ಹೇಳ್ಬೋದು ರಾಯಲ್ ಎನ್ಫೀಲ್ಡ್ ಡೇಟರ್ಸ್ ಅಂತಾರೆ. ನಾನಂತೂ ನನ್ನ ರಾಯಲ್ ಎನ್ಫೀಲ್ಡ್ ನನ್ನ ತಮ್ಮನ ಥರನೇ ನೋಡ್ತೀನಿ. ಯಾಕೆ ನಾನು ರಾಯಲ್ ಎನ್ಫೀಲ್ಡ್ ನನ್ನ ತಮ್ಮನ ಥರ ನೋಡ್ತೀನಿ ಅಂದರೆ, ನಾನು ಫೀಲ್ನ ಕೊಟ್ಟಿರೋದೇ ಇದು ಒಂದು ಗಾಡಿ. ಈ ಗಾಡಿ ಇಲ್ಲ ಅಂದಿದ್ರೆ ನಾನು ಎಷ್ಟು ಬೇಜಾರಲ್ಲಿ ಗೊತ್ತಿಲ್ಲ. ಏನೇ ಬೇಜಾರಿದ್ರು ನನ್ನ ಗಾಡಿ ಮೇಲೆ ಒಂದ್ಸಲ ಕೂತ್ಕೊಂಡ್ರೆ ಸಾಕು, ಎಲ್ಲ ಮರ್ತೋಗ್ಬಿಡ್ತೀನಿ. ವಿಚಾರಕ್ಕೆ ನಾನು ಈ ಗಾಡಿನ ತುಂಬಾ ಇಷ್ಟಪಡ್ತೀನಿ. ಗಾಡಿ ಲವರ್ಸ್ ಎಲ್ಲರೂ ಅಷ್ಟೇ, ಬೈಕ್ ಲವರ್ಸ್ ಯಾರ್ಯಾರಿದ್ರು ಎಲ್ಲರೂ ಅಷ್ಟೇ. ಬೈಕ್ ಲವರ್ಸ್ ಎಲ್ಲರಿಗೂ ಒಂದೇ ಫೀಲು, ಬೈಕ್ ಮೇಲೆ ಹತ್ತಿದಂಗೆ ಎಲ್ಲ ಪ್ರಾಬ್ಲಮ್ಸ್ ಫುಲ್ಲು ಝೀರೋ ಮಾಡೋದು ಅಂದರೆ ಇದು ಒಂದೇ ಗಾಡಿ ಮಾತ್ರ. ಅಂದರೆ ಬೈಕ್ ಮಾತ್ರ. 1000 ಪ್ರಾಬ್ಲಮ್ಸ್ ಇದ್ರೂ ಆ ಪ್ರಾಬ್ಲಮ್ಸ್ ಎಲ್ಲ ಮರೆಸಿ 1 ಸೆಕೆಂಡ್ ಒಳ್ಳೆ ಫೀಲ್ ಕೊಡೋ ಅಂಥ ಗಾಡಿ ಅಂದರೆ ಅದು ಬೈಕ್ ಮಾತ್ರ. ಕಾರಲ್ಲೂ ಫೀಲ್ ಬರುತ್ತೆ, ಆದರೆ ಈ ಥರ ಫೀಲು ಯಾವುದೇ ಕಾರಣಕ್ಕೂ ಕಾರಲ್ಲಿ ಬರಲ್ಲ. ಎಲ್ಲರೂ ಕಾರ್ ತಗೊಬೋದಿತ್ತು ಅನ್ಬೋದು. ಕಾರ್ ತಗೋಬೋದಿತ್ತು, ಆದರೆ ಬೈಕ್ ಫೀಲ್ ಯಾವುದೇ ಕಾರಣಕ್ಕೂ ಕಾರಲ್ಲಿ ಸಿಗಲ್ಲ. ಇನ್ನು ಕಾರಲ್ಲಿ ನೆಮ್ಮದಿ ಹೋಗ್ಬೋದು ಗುರು, ಏನು ಮಳೆಲ್ಲ ಬಿಸಿಲಲ್ಲ ಒಣಗಲ್ಲ, ಹಂಗೆ ಆರಾಮಾಗಿ ಹೋಗ್ತೀಯಾ ಕಾರ್ ಇದ್ದಿದ್ರೆ ಅಂತ ಅಂತಾರೆ ಜನ. ಕಾರ್ ಇದ್ದಿದ್ರೆ ಹೋಗ್ತಿದ್ದೆ ಗುರು, ಅದು ಸರಿ. ಆದರೆ ಬೈಕಲ್ಲಿ ಕೊಡೋ ಫೀಲು ನೀನು ಯಾವುದೇ ಬೆನ್ಸ್ ಕಾರ್ ಮಾಡಿದ್ರು ಆ ಫೀಲ್ ಸಿಗಲ್ಲ. ಒಂದಲ್ಲ ಒಂದಿನ ಬೆನ್ಸ್ ಕಾರ್ ತಗೊಳ್ಳೋ ಟೈಮು ಬರುತ್ತೆ, ಕಾಯ್ಬೇಕಷ್ಟೇ. ಕಾಯಬೇಕು ಅಂತಂದರೆ ಬರೀ ಟೈಮ್ಗೋಸ್ಕರ ಕಾಯೋದಲ್ಲ, ನಾವು ಕಷ್ಟಪಡಬೇಕು. ಕಷ್ಟಪಟ್ರೇ ಸುಖ ಸಿಗೋದು. ಹಂಗಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಏನೂ ಸಿಗಲ್ಲ. ಪ್ರಯತ್ನ ಪಟ್ರೇ ಎಲ್ಲ ಪ್ರತಿಫಲ ಸಿಗೋದು ಅಂತ ಅಂದ್ಬಿಟ್ಟು